ಲಕ್ಷ್ಮೀಪುರದಲ್ಲಿ ನಿಮ್ಮ ಪ್ರಾಪರ್ಟಿ ಸೇಫಾ? ಅದು ಯಾಕೆ ಅಂದರೆ ಪೆರಿಪೆರಲ್ ರಿಂಗ್ ರೋಡ್ ಈ ರೂಟಲ್ಲಿ ಬರ್ತಾ ಇದೆ. ಅದು ಏನಾದರೂ ಲಕ್ಷ್ಮೀಪುರದಲ್ಲಿರೋ ನಮ್ಮ ಪ್ರಾಪರ್ಟಿಗೆ ಬಂದ್ಬಿಡುತ್ತಾ ಅಂತ ಲಕ್ಷ್ಮೀಪುರದಲ್ಲಿರೋರಿಗೆ ಸಿಕ್ಕಾಪಟ್ಟೆ ಬೈದ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಲಕ್ಷ್ಮೀಪುರಕ್ಕೆ ಬರುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೋಲ್ದೇನಹಳ್ಳಿ ಆದ್ಮೇಲೆ ಕಸಗಟ್ಟಪುರ, ಕಳ್ತಮ್ಮೇನಹಳ್ಳಿ ಆ ಸರ್ವೆ ನಂಬರ್ಗಳನ್ನ ದಾಟ್ಕೊಂಡು ಪೆರಿಫೆರಲ್ ರಿಂಗ್ ರೋಡ್ ಆ ರೂಟಲ್ಲಿ ಹೋಗುತ್ತೆ. ಆ ವಿಲೇಜ್ ಮೇಲೆ ಹಸಿ ಬ್ಯಾಲ್ಕೆರೆಗೆ ಎಂಟ್ರಿ ಆಗಿ ಬ್ಯಾಲ್ಕೆರೆ ಸರ್ವೆ ನಂಬರ್ಗಳ ಮೂಲಕ ಮುಂದೆ ಹೋಗುತ್ತೆ. ಬ್ಯಾಲ್ಕೆರೆ ಸರ್ವೆ ನಂಬರ್ಗಳು ಮತ್ತು ವಿಲೇಜ್ ಬಾರ್ಡ್ರ್ಗಳನ್ನ ನೀವು ಕ್ಲೀನಾಗಿ ನೋಡ್ಬೋದು. ಮಳವಳ್ಳಿಪುರಕ್ಕೆ ಎಂಟ್ರಿ ಆಗುತ್ತೆ. ಮಳವಳ್ಳಿಪುರ ದಾಟ್ಕೊಂಡು ರಾಮಗೊಂಡನಹಳ್ಳಿ ಅದಾದಮೇಲೆ ಔಳಹಳ್ಳಿಗೆ ಹೋಗುತ್ತೆ. ಔಳಹಳ್ಳಿ ಈ ಎಲ್ಲ ವಿಲೇಜ್ಗಳ ಸೆಂಟ್ರಲ್ಲಿ ಲಕ್ಷ್ಮೀಪುರ ಬರುತ್ತೆ. ಅದು ಎಲ್ಲಿ ಅಂತ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಈಗ ಇದು ಲಕ್ಷ್ಮೀಪುರ. ನಾನು ಇದನ್ನು ತೋರಿಸ್ತಾ ಇರೋದು ಬಂದ್ಬಿಟ್ಟು ದಿಶಾಂಕ್ ಅಂತ ಒಂದು ಗೌರ್ಮೆಂಟ್ನ ಆ್ಯಪ್. ಇದು ಎಲ್ಲ ಸರ್ವೆ ನಂಬರು ಎಲ್ಲ ಓನರ್ ಡೀಟೇಲ್ಸ್ ಕೂಡ ಈ ಆ್ಯಪಲ್ಲಿ ಸಿಗುತ್ತೆ. ನೀವು ಇದನ್ನ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ಅದ್ರ ರೋಡ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಮೆಜರ್ಮೆಂಟ್ ಟೂಲ್ ಇದೆ ಈ ಆ್ಯಪಲ್ಲಿ. ಆ ಮೆಜರ್ಮೆಂಟ್ ಟೂಲ್ ಮೂಲಕ ಒಂದು ರಫ್ ಸ್ಕೆಚ್ ಕೊಡ್ತೀನಿ. ಪೆರಿಪೆರಲ್ ರಿಂಗ್ ರೋಡು ಯಾವ ಕಡೆಯಿಂದ ಹೋಗುತ್ತೆ ಅನ್ನೋದಕ್ಕೆ. ಕಳ್ತಮ್ಮೇನಹಳ್ಳಿ, ಬ್ಯಾಲ್ಕೆರೆ, ಮಾಳವಳ್ಳಿಪುರ, ಲಿಂಗರಾಜಪುರ, ರಾಮಗೊಂಡನಹಳ್ಳಿ, ಔಳಹಳ್ಳಿ ಮೇಲೆ ಹಾಸಿ ಹಾದೋಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಹೋಗೋ ಈ ಊರುಗಳಲ್ಲಿ ಲಕ್ಷ್ಮೀಪುರಕ್ಕೆ ಹತ್ರ ಇರೋ ಊರು ಬಂದ್ಬಿಟ್ಟು ಕಳ್ತಮ್ಮೇನಹಳ್ಳಿ. ಆ ಊರಿಗೂ ಕಳ್ತಮ್ಮೇನಹಳ್ಳಿಗೂ 2 ಕಿಲೋಮೀಟರ್ ದೂರ ಇದೆ. ಈ ಡಿಸ್ಟೆನ್ಸ್ ಮಧ್ಯದಲ್ಲಿ ಖಾಲಿ ಜಾಗ ಏನಿದೆ ಅಲ್ಲೇನೆ BDA ಲೇಔಟ್ಸ್ಗಳು ಡೆವಲಪ್ ಆಗ್ತಾ ಇರೋದು. ಇದ್ರ ಪಕ್ಕದಲ್ಲೇ BDA ಡೆವಲಪ್ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಆ BDA ಸೈಟ್ಗಳಿಗೆ ಕೋಟಿಗಟ್ಟಲೆ ವ್ಯಾಲ್ಯೂಯೇಷನ್ ಬರುತ್ತೆ. ಅದರಿಂದ BDAಗೆ PPP ಮಾಡಲ್ ಅಳವಡಿಸ್ಕೊಂಡು ಏನ್ ರೋಡ್ ಮಾಡಕ್ ಹೋಗ್ತಾ ಇದಾರಲ್ಲ ಅದಕ್ಕೆ ಫಂಡಿಂಗ್ ಸಿಗುತ್ತೆ. ಅದಕ್ಕೇನೆ ಅದ್ರ ಪಕ್ಕದಲ್ಲಿ BDA ಲೇಔಟ್ಗಳನ್ನ ಡೆವಲಪ್ ಮಾಡ್ತಾ ಇದೆ. ಹಾಗೆ ಸಿಟಿ ಕೂಡ ಡೆವಲಪ್ ಆಗ್ತಾ ಇದೆ. ಆ ಭಾಗದಲ್ಲಿ ಆಲ್ರೆಡಿ BDA ಲೇಔಟ್ಸ್ ಆಗೋಗಿದೆ. ಪೆರಿಫೆರಲ್ ರಿಂಗ್ ರೋಡ್ ಇನ್ನೇನು ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಲಕ್ಷ್ಮೀಪುರದಲ್ಲಿರೋರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೂ ಏನಾದರೂ ನೋಟಿಸ್ಗಳು ಬಂದಿದ್ರೆ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ನಾನು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಆ ವಿಡಿಯೋನ ನಾನು ನಿಮಗೆ ತಲುಪಿಸೋ ಪ್ರಯತ್ನ ಕಂಪ್ಲೀಟಾಗಿ ಮಾಡ್ತೀನಿ. ಸೋಲ್ದೇವನಹಳ್ಳಿಗೆ ಹೋಗುತ್ತಲ್ಲ ಕಳ್ತಮ್ಮೇನಹಳ್ಳಿಯಿಂದ ಅಲ್ಲಿಗೆ, ಅದ್ರದ್ದೊಂದು ರಫ್ ಸ್ಕೆಚ್ ಅದ್ರ ಹಿಂದೆಯಿಂದ ಯಾವ ಕಡೆ ಹೋಗುತ್ತೆ ಅಂತ ಕಂಪ್ಲೀಟ್ಲಿ ಸರ್ವೆ ನಂಬರ್ ವೈಸ್ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಇದೇ ಚಾನಲ್ ಅಲ್ಲೇ ಚಿಕ್ಕಬಳ್ಳಾಪುರ ಟು ಲಕ್ಷ್ಮೀಪುರ ಅನ್ನೋ ಟೈಟಲ್ ಅಲ್ಲಿ ಇದೆ. ನೀವು ಹೋಗಿ ಅದನ್ನ ನೋಡ್ಬೋದು. ನಿಮ್ಗೆ ಇನ್ನೂ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.